ಮತ್ತು ಈ ಒಂದು ವಿಷಯ ಸಂಬಂಧಪಟ್ಟಕ್ಕೆ ಇಲ್ಲಿ ಸ್ಥಳೀಯರು ನಮ್ಮ ಜೊತೆ ಇದ್ದಾರೆ. ಇದಕ್ಕೆ ಈ ಒಂದು ಘಟನೆ ಹೇಗಾಯಿತು ಮತ್ತು ಇದಕ್ಕೆ ಘಟನೆಗೆ ಏನು ಕಾರಣ ಅನ್ನೋದು ಅವ್ರನ್ನೇ ಮಾತಾಡ್ಸೋಣ. ಹಲೋ, ಒಳ್ಳೆ ಇದು ಕಳಪೆ ಕಾಮಗಾರಿಯಿಂದ ಆಗಿರ್ತಕ್ಕಂಥ ಘಟನೆ. ಅಲ್ಲೇ ನೇರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ. ಪೊಲೀಸ್ ಸ್ಟೇಷನ್ ಬಂದಾಗ ನಾವು ಪೊಲೀಸ್ ಸ್ಟೇಷನ್ ಹೋಗೋ ಮುಂದೆ ಈ ಕಟ್ಟಡ ಚೆನ್ನಾಗೇ ಇತ್ತು. ಪೊಲೀಸ್ ಸ್ಟೇಷನಿಂದ ಈಚೆ ಬರೋ ಮುಂದೆ ದಪ್ಪಂತ ಬೀಳ್ತಾ ಇತ್ತು. ಇದು ಸುಮಾರು ಗಾಡಿಗಳು, ಸುಮಾರು ಜನಗಳು ಅಲ್ಲಿ ಸೇರ್ಕೊಂಡಿದ್ದಾರೆ. ಆದರೆ ನೋಡ್ರಿ, ಈ ನಮ್ಮ ರಾಜ್ಯ ಸರ್ಕಾರದವರು ಇಂಥ 7-8 ಅಂತಸ್ತಿಗೆ ಬಿಲ್ಡಿಂಗಿಗೆ ಇಲ್ಲಿ ಪರ್ಮಿಷನ್ ಕೊಡ್ತಾರ, ಇಂಥ ಕಳಪೆ ಕಾಮಗಾರಿ ಮಾಡ್ತಾರ. ಯಾರ್ದೋ ಒಂದು ದುರಾಸೆ ಕೇಳಿ ಇಂಥ ಕಳಪೆ ಕಾಮಗಾರಿಗೆಲ್ಲ ಇದು ಮಾಡ್ತಾರ. ಅಂಥವ್ರಿಗೆಲ್ಲ ಇದು ಮಾಡಬಾರ್ದು ಅಂತ ಹೇಳಿ ನಾವು ಇವರಿಗೆ ಇಲ್ಲಿ ವಿನಂತಿ ಮಾಡ್ಕೊತೇವೆ. ಇದೇನು ಕಳಪೆ ಕಾಮಗಾರಿದ್ರೆ ಇದಾಗಿದೆ ಅಂತೀರಾ? ಕಳಪೆ ಕಾಮಗಾರಿಯಿಂದನೇ ಆಗಿದೆ ಅಂತ ನಾವು ಕಡಾಖಂಡಿತವಾಗಿ ಹೇಳ್ತೇವೆ ಸರ್. ಇನ್ನೂ ಹಲವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಹೇಗಾಯ್ತು ಸರ್ ಇದು ಘಟನೆ? ಸರ್, ನಾನು ತುಳಸಪ್ಪ ಪೂಜಾರ್ ಅಂತೇಳಿ ನಾವು ಇಲ್ಲ ನಮ್ಮ ನರೇಂದ್ರಕ್ಕೆ ಹೋಗಿ ಬರ್ತಾ ಇದ್ಕೊಂಡೆ ದಡಲ್ ಅಂತ ಅವಾಜ್ ಬಂತು. ನಾವೆಲ್ಲರೂ ಇಲ್ಲಿ ಸೇರಿದ್ವಿ. ಸೇರಿದಾಗ ನಾವು ಒಂದು 4-5 ಜನನ ಈಗ ಒಬ್ಬರು ಡೆತ್ ಆಗಿದ್ದಾರೆ, ಒಂದು 7 ಜನನ ಹಂಗೆ ಕಳಿಸಿದ್ವಿ. ಈಗ 3 ಜನನ ತೆಗೆದಿದ್ದಾರೆ, ಇನ್ನೂ ಸುಮಾರು ಜನ ಒಳಗಡೆ ಇದ್ದಾರೆ. ಇದಕ್ಕೆ ಸಂಪೂರ್ಣವಾಗಿ ಈ ಬಿಲ್ಡಿಂಗ್ ಕಳಪೆ ಕಾಮಗಾರಿ ಆಗಿದೆ. ಇದಕ್ಕೆ ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೋಬೇಕು. ಮುಂದಿನ ದಿನಗಳಲ್ಲಿ ಅವ್ರೇನು ಬಿಲ್ಡಿಂಗ್ ಕಟ್ತಾರಲ್ಲ ಅವ್ರಿಗೆ ಪರ್ಮಿಷನ್ ವಿಚಾರಣೆ ಮಾಡಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂತ ಇದ್ದೇನೆ. ಸರ್, ಅಂದಾಜು ಎಷ್ಟು ಜನ ಇರ್ಬೋದು ಸರ್ ಒಳಗಡೆ? ಸರ್, ಇನ್ನೂ ಒಂದು 50ರಿಂದ 60 ಜನ, ಎದಕ್ಕೂ ಹೆಚ್ಚು ಇರ್ಬೋದು ಸರ್. ಆದ್ರೆ ಅದ್ರೊಳಗೆ ಇನ್ನೂ ಹಲವಾರು ಜನ ಬದುಕಿದ್ದಾರೆ. ಅವ್ರು ಮಾತಾಡಕತ್ತಾರೆ. ಅವ್ರ ಸುದ್ದಿ ನಾವು ಕೇಳಿ ಅವ್ರ ರೀತಿ ಮಾತಾಡಿದೇವಿ. ಅವ್ರು ನಾವು 4-5 ಜನ ಎತ್ತಿ ಹಾಕಿದ್ದೇವೆ. ಇನ್ನು ಪೊಲೀಸ್ ಸಿಬ್ಬಂದಿ ಭಾಳ ಜನ ಆಗಿದ್ದಕ್ಕೆ ನಾವು ಇಲ್ಲಿ ಹೊರಗೆ ಬಂದು ನಿಂತಿದ್ದೇವೆ ಸರ್. ಗುರುಪ್ರಸಾದ್, ಅಂದ್ರೆ ಇದು ಸ್ಥಳೀಯರು ಹೇಳೋ ಪ್ರಕಾರ ಇದು ಒಂದು ಕಳಪೆ ಕಾಮಗಾರಿಗೆ ಏನೋ ಇಲ್ಲಿ ಅನುಮತಿ ಕೊಡಲಾಗಿದೆ. ಕಳಪೆ ಕಾಮಗಾರಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದಕ್ಕೆ ಒಂದು ಪರ್ಮಿಷನ್ ಕೊಟ್ಟಿದ್ದೆ ಈ ಒಂದು ದುರ್ಘಟನೆಗೆ ಕಾರಣ ಅಂತೇಳಿ ಈಗಾಗಲೇ ಒಂದು ಸ್ಥಳೀಯರು ಆರೋಪ ಮಾಡ್ತಿರೋದು. ಈಗಾಗಲೇ ಒಂದು ತೆರವು ಕಾರ್ಯಾಚರಣೆ ಗುರುಪ್ರಸಾದ್ ನಡೆದಿರುವಂತದ್ದು. ಸುಮಾರು 10ಕ್ಕೂ ಹೆಚ್ಚು ಜೆಸಿಬಿಗಳು ಮತ್ತು ಕ್ರೇನ್ಗಳ ಮುಖಾಂತರ ಈ ಒಂದು ಕಂಬಗಳನ್ನೇನು ಅಂದ್ರೆ ಪಿಲ್ಲರ್ಗಳೇನಿದೆ ಆ ಪಿಲ್ಲರ್ಗಳು ಮತ್ತು ಮೇಲಿನ ಚಾವಣಿಗಳನ್ನ ಈ ಜೆಸಿಬಿ ಮುಖಾಂತರ ಒಂದು ತೆರವು ಮಾಡ್ತಾರೆ. ಅಂದ್ರೆ ಇಲ್ಲಿಂದ ಅವನ್ನ ತೆರವು ಮಾಡಿ ಅದರಲ್ಲಿ ಸಿಲುಕಿಕೊಂಡಿರುವಂತಹ ಅನೇಕ ಜನರು, ಸುಮಾರು 50ಕ್ಕೂ ಹೆಚ್ಚು ಜನ ಏನಿದ್ದಾರೆ ಅವರನ್ನ ಇಲ್ಲಿಂದ ಸೇಫ್ ಮಾಡುವಂಥದ್ದು. ಮತ್ತು ಈಗಾಗಲೇ ಇದರಿಂದ ಏನು ತೆಗೆದುಕೊಂಡು ಅವರನ್ನ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ಕೆಲಸ ಕಾರ್ಯ ಮಾಡ್ತಿದ್ದಾರೆ. ಗುರುಪ್ರಸಾದ್, ಎಲ್ಲಪ್ಪ, ಈಗ ಏನ್ ಮಾತಾಡಿದ್ರು TV5 ಜೊತೆ, ಅವ್ರನ್ನ ಮತ್ತೆ ಮಾತಾಡಿಸಿ ಆ ಒಂದು ಕಟ್ಟಡದಲ್ಲಿ 2 ಅಂತಸ್ತು ಈಗಾಗಲೇ ಬಾಡಿಗೆಗಿತ್ತು. ಸೊ ಅಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು, ಅಂಗಡಿ ಮಳಿಗೆಗಳಿದ್ವು ಅಂತ. ಅವ್ರೇನಾದ್ರೂ ನೋಡಿದ್ರ ಆ ಕಟ್ಟಡದಲ್ಲಿ ಯಾವೆಲ್ಲ ರೀತಿ ಅಂಗಡಿಗಳಿದ್ವು, ಬಹುಶಃ ಪ್ರತಿದಿನ ಎಷ್ಟು ಜನ ಬರ್ತಾ ಇದ್ರು? ಯಾಕಂದ್ರೆ ಇವತ್ತು ಮಧ್ಯಾಹ್ನ ಆಗಿರೋದ್ರಿಂದ ಹೋಟೆಲ್ ಕೂಡ ಇತ್ತು ಅಂತ ಹೇಳಲಾಗ್ತದೆ. ಸಾಕಷ್ಟು ಜನ ಬಂದಿರಬಹುದು. ಸೊ ಅದ್ರ ಒಳಗಡೆ ಸಾಕಷ್ಟು ಜನ ಇರಬಹುದು. ಮತ್ತೆ ಮಾತಾಡಿಸ್ಲಿಕ್ಕೆ ಆಗತ್ತಾ ಇಲ್ಲಪ್ಪ ಅವ್ರನ್ನ? ಇದಕ್ಕೆ ಕಳಪೆ ಕಾಮಗಾರಿ ಅಂತ ನೀವು ಹೇಳಿದ್ರಿ, ಕಳಪೆ ಕಾಮಗಾರಿ ಅಂತ ಹೇಳಿದ್ರಿ. ಮತ್ತು ಇದನ್ನ ನೀವು ಪ್ರತ್ಯಕ್ಷವಾಗಿ ನೋಡಿದ್ರ ಸರ್? ಹೆಂಗೆ ಪ್ರತ್ಯಕ್ಷ ನೋಡಿದಕ್ಕೆ ಹೇಳಕತ್ತೀವಿ ಸರ್. ನಾವು ಇಲ್ಲೇ ಇದ್ವಿ, ಹಾಲಿ ಇವರು ಇಲ್ಲೇ ಪ್ರತ್ಯಕ್ಷ ನೋಡಿದಕ್ಕೆ ನಾವು ಈ ಮಾತು ಹೇಳಲ್ಲ. ಈ ಬಿಲ್ಡಿಂಗ್ ಬೀಳುದು ನೋಡಿ ಪ್ರತ್ಯಕ್ಷ ಇಲ್ಲೇ ಇದ್ವಿ ನಾವು. ಆ ಬಿಲ್ಡಿಂಗ್ ಇಂದ ನಾವು ಕೇವಲ 50ರಿಂದ 60 ಫೂಟ್ ಮಧ್ಯದಲ್ಲಿ ಇದ್ದೀವ್ರಿ. ಆ ಬಿಲ್ಡಿಂಗ್ ನೋಡೇವ್ರಿ ನಾವು. ಮೊದಲು ಈ ಕಟ್ಟುದನ್ನು ನೋಡೇವಿ, ಈ ಬಿಲ್ಡಿಂಗ್ ಕಟ್ಟುದನ್ನು ನಾವು ನೋಡಿದೇವಿ. ಯಾರ್ದೋ ಒಂದು ಇದರಿಂದ ಇದನ್ನ ಇಂಥ ಕಳಪೆ ಕಾಮಗಾರಿ ಮಾಡ್ಲಿಕ್ಕೆ ಇಂಥ ಎಲ್ಲ ಷಡ್ಯಂತ್ರ ನಡೆದೈತ್ರಿ ಇಲ್ಲಿ. ಸರ್, ಯಾರು ಸರ್ ಇದು ಬಿಲ್ಡಿಂಗು? ಯಾರ್ದು? ಯಾರು ಗೊತ್ತಿಲ್ಲ ಸರ್ ಯಾರ್ದಂತೇಳಿ. ನಾವು ಸ್ಥಳೀಕರು ಯಾರಂತ ಗೊತ್ತಿಲ್ಲ. ಬೇಕಾದ್ರೆ ಗೊತ್ತು ಮಾಡಿ ಪರಿಶೀಲನೆ ಮಾಡಿ ಹೇಳಂದ್ರೆ ಹೇಳ್ತೀವಿ ಒಂದು 10 ಮಿನಿಟ್ ಆಗಿ. ಸರ್, ಯಾರೋ ಕಳಪೆ ಕಾಮಗಾರಿಗೆ ಅನುಮತಿ ಕೊಟ್ಟರು. ಇವತ್ತು ಸಾಕಷ್ಟು ಜನ ಇಲ್ಲಿ ಸತ್ತವರು, ಬಡವರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅಲ್ರಿ, ಬಡವರ ಬಗ್ಗೆ ನಾನು ಹೇಳ್ತೀವಿ. ಅಂತ ಇದ್ರೊಳಗೆ ಬಂದು ಇಂಥವ್ರಿಗೆ ಹಿಡಿದು ಕೊಟ್ಟು ಅಂತ ಬಡವರು ಸತ್ತಾರ, ಅವ್ರ ಬಗ್ಗೆ ನಾವು ಸಂತಾಪ ಸೂಚಿಸ್ಬೇಕಂತ ನಿಮ್ಗೆ ಹೇಳ್ತಾ ಇರ್ತಾರೆ. ಇದ್ರ ಸಂಪಟ್ಟಂಗೆ ಏನು ಪರಿಹಾರ ಗಿರಿಯಾರ, ರಾಜ್ಯ ಸರ್ಕಾರ ಪರಿಹಾರ ಗಿರಿಯಾರ ಕೊಡ ಸರ್ ಮಾಡೋಣ. ಕಾದೋಣ ಮತ್ತು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮಾಡಿ ಅವ್ರಿಗೆ ಪರಿಹಾರ ಕೊಡಿಸುವಂತ ವ್ಯವಸ್ಥೆ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು. ಇನ್ನೊಬ್ಬರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಕಾಮಗಾರಿ ಸರ್ ಇದು ಬಿದ್ದಿದ್ದು ನೀವು ನೋಡಿದ್ರ ಕಣ್ಣಾರೆ? ಏನಾಯ್ತು ಸರ್ ಇಲ್ಲಿ? ಸರ್, ಇದು ಬೀಳ್ತಾ ಇದ್ದಾಗ ನಾವು ಇಲ್ಲೇ ಪಕ್ಕದಲ್ಲಿ ಇದ್ದೀವಿ. ಸ್ವಲ್ಪ ಕಾರ ಒಬ್ಬ ಇಲ್ಲಿ ಪ್ಲಾಟಿನ ಮಾಲೀಕ ಅವನು ಕಾರ್ ತಗೊಂಡು ಹೊರಗೆ ಹೋಗ್ತಾ ಇದ್ದ. ಪ್ರತ್ಯಕ್ಷ ಬೀಳದ್ ನೋಡಿ ನಾವು ಚಿರಿದ್ವಿ. ಅವ್ನ ತಕ್ಷಣ ಕ್ಯಾರ್ ಬಿಟ್ಟು ಓಡೋಗ್ಬಿಟ್ಟ. ಅವ್ನು ಬಿದ್ದು 2 ಸೆಕೆಂಡ್ ಅದು ಅಪಾರ್ಟ್ಮೆಂಟ್ ಧ್ವಂಸತ್ತು. ಆಮೇಲೆ ಈ ಒಂದು ಮಳಿಗೆ ಅಂದ್ರೆ ವಾಣಿಜ್ಯ ಮಳಿಗೆ ಇರುವ ಅಪಾರ್ಟ್ಮೆಂಟ್ ಇರೋದು ಇದು ಪ್ರತಿಷ್ಠಿತ ಒಬ್ಬ ರಾಜಕಾರಣಿಗಳ ಅಂತ ಈಗ ಇಲ್ಲಿ ಸುದ್ದಿ ಹರಡ್ತಾ ಇದೆ. ಅದು ರಾಜ್ಯ ಸರ್ಕಾರ, ತಮ್ಮ ಸರ್ಕಾರ, ಹಲವಾರು ಸರ್ಕಾರ ಇದಕ್ಕೆ ಯಾರೇ ಕಾರಣೀಭೂತರಾದರೂ ಅವ್ರಿಗೆ ಪ್ರತ್ಯೇಕವಾಗಿ ಕಾನೂನು ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಂಥ ಒಂದು ಇವತ್ತು ಸುಮಾರು 8 ಹಂತ